ಆತ್ಮೀಯ ವೀಕ್ಷಕರೇ, ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇ 5 ಡೈಲಿ ವ್ಲಾಗ್. ಆಲ್ರೆಡಿ ಈವ್ನಿಂಗ್ 5 o'clock ಆಗಿದೆ. ಬೆಳಗ್ಗೆಯಿಂದ ಯಾವುದೇ ರೀತಿಯ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ವಿಡಿಯೋನೂ ಮಾಡಿರಲಿಲ್ಲ. ಬಿಕಾಸ್ ನನ್ನ ಹೆಲ್ತ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು. ಸೊ ಅದಕ್ಕೆ ಯಾವುದೇ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಜೊತೆಗೆ ಇವತ್ತು ನಮ್ಮ ಹಸ್ಬೆಂಡ್ಗೆ ನಾಯಿ ಮರಿಗಳಂದರೆ ತುಂಬಾ ಇಷ್ಟ. 2 ಲ್ಯಾಬ್ ನಾಯಿ ಮರಿಗಳು ಬೇರೆ ತಂದಿದ್ದಾರೆ. ಆ ವಿಡಿಯೋನೂ ಹಾಕ್ತೀನಿ. ನಾಯಿ ಮರಿಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿವ್ರಂತೆ. ನೆಕ್ಸ್ಟ್ ಪಾರ್ಟಲ್ಲಿ ಈ ಕಂಟಿನ್ಯೂ ಮಾಡ್ತೀನಿ. ಈಗ ಏನಂದರೆ ಹಾಸ್ಪಿಟಲ್ಗೆ ಹೊರಟಿದ್ದೀವಿ. ದಾಬಸ್ಪೇಟೆಯಲ್ಲಿ ಅದಿತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಅದು ಚೆನ್ನಾಗಿದೆ. ನಾನು ಒಂದು ಸತಿ ಅಲ್ಲಿ ಹೋಗಿ ತೋರಿಸ್ಕೊಂಡಿದ್ದೆ ಗೈನಕಾಲಜಿಸ್ಟ್ ಹತ್ರ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಇವತ್ತು ಬೇರೆ ಸಂಡೇ ಇರೋದ್ರಿಂದ ಹಸ್ಬೆಂಡ್ ಮನೆಯಲ್ಲೇ ಇದ್ದರು. ಸೊ ಯಾವುದೇ ರೀತಿ ವಿಡಿಯೋಸ್ ನಾನು ಮಾಡಿಲ್ಲ, ಯಾಕಂದರೆ ಮನೆಗೆ ಮತ್ತು ಹಸ್ಬೆಂಡ್ ಜೊತೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಸೊ ಬನ್ನಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು, ಹಾಸ್ಪಿಟಲ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೂ. ಆ ಹಾಸ್ಪಿಟಲಲ್ಲಿ ಏನಂದರೆ ಡೆಲಿವರಿ ಇದೆಲ್ಲ ಮಾಡಿಸ್ತಾರೆ. ಪ್ರೆಗ್ನೆನ್ಸಿ ಇರೋರಿಗೆ ಚೆಕಿಂಗ್ ಇದೆ, ಗೈನಕಾಲಜಿಸ್ಟ್ ಇದ್ದಾರೆ, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇದ್ದಾರೆ. ಎಲ್ಲ ಚೆನ್ನಾಗಿದೆ ಫೆಸಿಲಿಟೀಸ್. ಒಳ್ಳೆ ರೀತಿ ಹಾಸ್ಪಿಟ್ಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು 1 ಟೈಮ್ ಹೋಗಿ ಚೆಕ್ ಮಾಡಿಸ್ಕೊಂಬಂದಿದ್ದೆ, ಮತ್ತು ಇವಾಗ ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರೋದು. ಸೊ ಹೊರಡೋಣ, ಹೋಗ್ತಾ ಮಾತಾಡೋಣ. ಈಗ ಆಲ್ರೆಡಿ ಪಾಪುಗೆ 1-2 ಡೈಪರು, ಅವಳಿಗೆ ಸ್ವೆಟರು ಟೋಪಿ ಎಲ್ಲ ತೊಗೊಂಡಿದ್ದೀನಿ. ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು, ಯಾಕಂದರೆ ನೈಟ್ ಆಗ್ತಾ ಚಳಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಓಕೆ. ಆಗಲೇ ಹೇಳಿದ್ನಲ್ಲ ನಾಯಿಗಳು ಅಂತ ಹೇಳ್ಬಿಟ್ಟು, ಇವೆರಡು ನಮ್ಮ ಹಸ್ಬೆಂಡ್ ತಗೊಂಬಂದಿದ್ರು. ಎಷ್ಟು ಅಂತಂದರೆ ಒಂದು ನಾಯಿ ಮರಿಗೆ 5,000 ಬಿತ್ತಂತೆ. ಜಗತ್ತಲ್ಲಿ ನಿಯತಿಗೆ ಇನ್ನೊಂದು ಹೆಸರೇ ನಾಯಿ ಅಂತ ಹೇಳ್ತಾರೆ. ನಾಯಿ ಮರಿಗಳು ಎಷ್ಟು ಕ್ಯೂಟಾಗಿದ್ದಾವೆ ಅಂತ ನೋಡಿ ನೀವೇ. 2 ತೊಗೊಂಬಂದಿದ್ದಾರೆ. ಇದು ಬ್ರೀಡ್ ಬಂದು ಲ್ಯಾಬ್ ನಾಯಿ ಮರಿಗಳು. ಸೊ ನಾಯಿ ಮರಿಗಳನ್ನ ನೋಡಿಕೊಂಡು ನೆಕ್ಸ್ಟು ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಹೊರಟ್ವಿ. ಕಾರಲ್ಲಿ ಹೋಗ್ಬೇಕಾದ್ರೆ ಪಾಪು ಮಲ್ಕೊಂಡೇ ಬಿಟ್ಲು. ಅವಳಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಅದಕ್ಕೆ ಅವಳು ಮಲ್ಕೊಂಬಿಟ್ಲು. ಗಾಳಿಗೆ ಹೋದರೆ ಮಕ್ಕಳು ಮಲ್ಕೊಂಬಿಡ್ತಾರೆ. ನೆಕ್ಸ್ಟ್ ಹಂಗೆ ನಾವು ಹೊರಟ್ವಿ, ಹೋಗೋಣ ಅಂತ ಹೇಳ್ಬಿಟ್ಟು. ಇವತ್ತು ಸಂಡೇ ಅನ್ನೋದನ್ನ ನಾನು ಮರ್ತೇ ಬಿಟ್ಟಿದ್ದೆ. ಸಂಡೇ ಆಗಿರೋದ್ರಿಂದ ಹಾಸ್ಪಿಟಲ್ ರಜೆ ಇರೋದು ನನಗೆ ಐಡಿಯಾ ಬರಲಿಲ್ಲ. ಹಾಸ್ಪಿಟಲ್ ರಜೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಥವಾ ಹಾಸ್ಪಿಟಲ್ ರಜೆ ಇರುತ್ತೆ ಅನ್ನೋದು ನಂಗೆ ಐಡಿಯಾ ಇರಲಿಲ್ಲ. ಸುಮ್ಮನೆ ಹೋಗಿ ವಾಪಸ್ ಬಂದಂಗೆ ಆಯಿತು. ಹೋದ್ವಿ, ಹಾಸ್ಪಿಟಲ್ ಕ್ಲೋಸೇ ಆಗಿತ್ತು. ಇವತ್ತು ತೋರ್ಸೋಕ್ಕಾಗಲಿಲ್ಲ ನಾನು, ಆದರೂ ಇರಲಿ ಪರವಾಗಿಲ್ಲ. ಆದರೆ ಇವತ್ತು ಈ ದಾಬಸ್ಪೇಟೆಗೆ ಹೋದಾಗ ಏನು ನೋಡಿದ್ವಿ ಅಂತಂದರೆ, ದರ್ಶನ್ ಸರ್ದು ಡೆವಿಲ್ ಮೂವಿದು ಫಿಲಮ್ ಅಥವಾ ಟೀಸರ್ ಇರಬೇಕು. ಟೀಸರೋ ಟ್ರೈಲರೋ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅದು ರಿಲೀಸ್ ಆಗಿರೋದ್ರಿಂದ ದಾಬಸ್ಪೇಟೆಲೆಲ್ಲ ಹುಡುಗರೆಲ್ಲ ಸೇರಿಕೊಂಡು ಹೈವೇ ಮೇಲೆ ಹತ್ತಿ, ಸರ್ವಿಸ್ ರೋಡಲ್ಲಿ ಕೆಲವರು ಮತ್ತು ಮೇಲ್ಗಡೆ ಕೆಲವರು ಪೋಸ್ಟರ್ನ ರಿಲೀಸ್ ಮಾಡ್ತಿದ್ರು. ಸೊ ದರ್ಶನ್ ಸರ್ದು ಡೆವಿಲ್ ಮೂವಿ ಪೋಸ್ಟರ್ನ ದಾಬಸ್ಪೇಟೆಯಲ್ಲಿ ಹಾಕ್ತಿದ್ದಾರೆ. ನೋಡಿ ನೀವೇ ನೋಡಿದ್ರಲ್ಲ, ಡೆವಿಲ್ ಮೂವಿ ಪೋಸ್ಟರ್ನ ಮೇಲ್ಗಡೆ ಕೆಳಗಡೆ ಎಲ್ಲ ಹುಡುಗರುಗಳು ಇದು ಮಾಡಿ ಫಿಟ್ ಮಾಡ್ತಿದ್ರು. ನನ್ನ ಕ್ಯಾಮ್ರಾ ಕ್ಲಾರಿಟಿ ಇರಲಿಲ್ಲ ಸರಿಯಾಗಿ, ಅದಕ್ಕೆ ಸರಿಯಾಗಿ ವಿಡಿಯೋ ಆಗಿಲ್ಲ. ಕಾರ್ ಒಳಗಡೆಯಿಂದ ಮಾಡಿದ್ದು. ಲೈಫಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಸೊ ನಾನು ಅಂದ್ಕೊಂಡು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಗೈನಕಾಲಜಿಸ್ಟ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋದೆ. ಆದರೆ ಹಾಸ್ಪಿಟಲ್ ಕ್ಲೋಸ್ ಆಗಿತ್ತು. ನನಗೆ ಇವತ್ತು ಗೈನಕಾಲಜಿಸ್ಟ್ ಸಿಗಲಿಲ್ಲ. ನಾವು ಬೇರೆ ಹಾಸ್ಪಿಟಲ್ಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಗೈನಕಾಲಜಿಸ್ಟ್ ಹತ್ರನೇ ಹೋಗಬೇಕು. ಅದಕ್ಕೆ ಏನು ಮಾಡಿದ್ವಿ, ರಿಟರ್ನ್ ಬಂದ್ವಿ. ಹೋಗ್ಬೇಕಾದ್ರೆ ಹೊರಗಡೆ ಹಾಗೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ. ಆದರೆ ಆಗಲಿಲ್ಲ. ಹಾಸ್ಪಿಟ್ಲ್ ಕ್ಲೋಸ್ ಆಗಿರೋದ್ರಿಂದ ಮನೆ ಹತ್ರ ರಾಗಿ ಮಾಡಿದರು. ರಾಗಿ ಹಾಕಬೇಕಾಗಿತ್ತು. ಅದಕ್ಕೆ ನಮ್ಮ ಮನೆಯವರು ಕರ್ಕೊಂಬಂದ್ಬಿಟ್ರು ವಾಪಸ್. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.